ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ಅವಿಲವಿಲ ಅಂತ ಒದ್ದಾಡಿದೆ. ಪಾಕಿಸ್ತಾನದಿಂದ ಶಿಮ್ಲಾ ಒಪ್ಪಂದ ರದ್ದು. ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ ಈಗಾಗಲೇ ಯಾವ ರೀತಿ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ತಮಗೆಲ್ಲರೂ ಗೊತ್ತಿರುವಂತಹ ವಿಚಾರ. ಮಹತ್ವದ 5 ತೀರ್ಮಾನಗಳನ್ನು ಮಾಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದು, ಆಮದು ರಫ್ತು ಇಲ್ಲ, ವೀಸಾ ಕೊಡೋಂಗಿಲ್ಲ, ಮೆಡಿಕಲ್ ವೀಸಾ 29ನೇ ತಾರೀಕುವರೆಗೂ ಡೆಡ್ಲೈನ್, ಹೀಗೆ ಇತ್ಯಾದಿ ವಿಚಾರಗಳ ಮೂಲಕ ರಾಜತಾಂತ್ರಿಕ ಸ್ಟ್ರೈಕ್ ಪಾಕಿಸ್ತಾನದ ಮೇಲೆ. ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇರೋದು. ಪಾಕಿಸ್ತಾನದ ಶಿಮ್ಲಾ ಒಪ್ಪಂದ ಕೂಡ ರದ್ದಾಗಿದೆ. 1972ರ ಭಾರತ ಪಾಕ್ ಶಿಮ್ಲಾ ಒಪ್ಪಂದ ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ಅವಿಲವಿಲ ಅಂತ ಒದ್ದಾಡಿದೆ. ಪಾಕಿಸ್ತಾನದಿಂದ ಶಿಮ್ಲಾ ಒಪ್ಪಂದ ರದ್ದು. ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ ಈಗಾಗಲೇ ಯಾವ ರೀತಿ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ತಮಗೆಲ್ಲರೂ ಗೊತ್ತಿರುವಂತಹ ವಿಚಾರ. ಮಹತ್ವದ 5 ತೀರ್ಮಾನಗಳನ್ನು ಮಾಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದು, ಆಮದು ರಫ್ತು ಇಲ್ಲ, ವೀಸಾ ಕೊಡೋಂಗಿಲ್ಲ, ಮೆಡಿಕಲ್ ವೀಸಾ 29ನೇ ತಾರೀಕುವರೆಗೂ ಡೆಡ್ಲೈನ್, ಹೀಗೆ ಇತ್ಯಾದಿ ವಿಚಾರಗಳ ಮೂಲಕ ರಾಜತಾಂತ್ರಿಕ ಸ್ಟ್ರೈಕ್ ಪಾಕಿಸ್ತಾನದ ಮೇಲೆ. ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇರೋದು. ಪಾಕಿಸ್ತಾನದ ಶಿಮ್ಲಾ ಒಪ್ಪಂದ ಕೂಡ ರದ್ದಾಗಿದೆ. 1972ರ ಭಾರತ ಪಾಕ್ ಶಿಮ್ಲಾ ಒಪ್ಪಂದ ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ಅವಿಲವಿಲ ಅಂತ ಒದ್ದಾಡಿದೆ. ಪಾಕಿಸ್ತಾನದಿಂದ ಶಿಮ್ಲಾ ಒಪ್ಪಂದ ರದ್ದು. ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ ಈಗಾಗಲೇ ಯಾವ ರೀತಿ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ತಮಗೆಲ್ಲರೂ ಗೊತ್ತಿರುವಂತಹ ವಿಚಾರ. ಮಹತ್ವದ 5 ತೀರ್ಮಾನಗಳನ್ನು ಮಾಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದು, ಆಮದು ರಫ್ತು ಇಲ್ಲ, ವೀಸಾ ಕೊಡೋಂಗಿಲ್ಲ, ಮೆಡಿಕಲ್ ವೀಸಾ 29ನೇ ತಾರೀಕುವರೆಗೂ ಡೆಡ್ಲೈನ್, ಹೀಗೆ ಇತ್ಯಾದಿ ವಿಚಾರಗಳ ಮೂಲಕ ರಾಜತಾಂತ್ರಿಕ ಸ್ಟ್ರೈಕ್ ಪಾಕಿಸ್ತಾನದ ಮೇಲೆ. ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇರೋದು. ಪಾಕಿಸ್ತಾನದ ಶಿಮ್ಲಾ ಒಪ್ಪಂದ ಕೂಡ ರದ್ದಾಗಿದೆ. 1972ರ ಭಾರತ ಪಾಕ್ ಶಿಮ್ಲಾ ಒಪ್ಪಂದ ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ಅವಿಲವಿಲ ಅಂತ ಒದ್ದಾಡಿದೆ. ಪಾಕಿಸ್ತಾನದಿಂದ ಶಿಮ್ಲಾ ಒಪ್ಪಂದ ರದ್ದು. ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ ಈಗಾಗಲೇ ಯಾವ ರೀತಿ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ತಮಗೆಲ್ಲರೂ ಗೊತ್ತಿರುವಂತಹ ವಿಚಾರ. ಮಹತ್ವದ 5 ತೀರ್ಮಾನಗಳನ್ನು ಮಾಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದು, ಆಮದು ರಫ್ತು ಇಲ್ಲ, ವೀಸಾ ಕೊಡೋಂಗಿಲ್ಲ, ಮೆಡಿಕಲ್ ವೀಸಾ 29ನೇ ತಾರೀಕುವರೆಗೂ ಡೆಡ್ಲೈನ್, ಹೀಗೆ ಇತ್ಯಾದಿ ವಿಚಾರಗಳ ಮೂಲಕ ರಾಜತಾಂತ್ರಿಕ ಸ್ಟ್ರೈಕ್ ಪಾಕಿಸ್ತಾನದ ಮೇಲೆ. ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇರೋದು. ಪಾಕಿಸ್ತಾನದ ಶಿಮ್ಲಾ ಒಪ್ಪಂದ ಕೂಡ ರದ್ದಾಗಿದೆ.
1972ರ ಭಾರತ ಪಾಕ್ ಶಿಮ್ಲಾ ಒಪ್ಪಂದ, ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ವಿಲ ಅಂತ ಒದ್ದಾಡಿದೆ. ಪಾಕಿಸ್ತಾನದಿಂದ ಶಿಮ್ಲಾ ಒಪ್ಪಂದ ರದ್ದು. ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ ಈಗಾಗಲೇ ಯಾವ ರೀತಿ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಮಹತ್ವದ 5 ತೀರ್ಮಾನಗಳನ್ನು ಮಾಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದು, ಆಮದು ರಫ್ತು ಇಲ್ಲ, ವೀಸಾ ಕೊಡೋಂಗಿಲ್ಲ, ಮೆಡಿಕಲ್ ವೀಸಾ 29ನೇ ತಾರೀಕುವರೆಗೂ ಡೆಡ್ಲೈನ್, ಹೀಗೆ ಇತ್ಯಾದಿ ವಿಚಾರಗಳ ಮೂಲಕ ರಾಜತಾಂತ್ರಿಕ ಸ್ಟ್ರೈಕ್ ಪಾಕಿಸ್ತಾನದ ಮೇಲೆ. ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕಿಸ್ತಾನ ವಿಲ ಒದ್ದಾಡ್ತಾ ಇರೋದು. ಪಾಕಿಸ್ತಾನದ ಶಿಮ್ಲಾ ಒಪ್ಪಂದ ಕೂಡ ರದ್ದಾಗಿದೆ. 1972ರ ಭಾರತ ಪಾಕ್ ಶಿಮ್ಲಾ ಒಪ್ಪಂದ, ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ವಿಲ ಅಂತ ಒದ್ದಾಡಿದೆ. ಪಾಕಿಸ್ತಾನದಿಂದ ಶಿಮ್ಲಾ ಒಪ್ಪಂದ ರದ್ದು. ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ ಈಗಾಗಲೇ ಯಾವ ರೀತಿ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಮಹತ್ವದ 5 ತೀರ್ಮಾನಗಳನ್ನು ಮಾಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದು, ಆಮದು ರಫ್ತು ಇಲ್ಲ, ವೀಸಾ ಕೊಡೋಂಗಿಲ್ಲ, ಮೆಡಿಕಲ್ ವೀಸಾ 29ನೇ ತಾರೀಕುವರೆಗೂ ಡೆಡ್ಲೈನ್, ಹೀಗೆ ಇತ್ಯಾದಿ ವಿಚಾರಗಳ ಮೂಲಕ ರಾಜತಾಂತ್ರಿಕ ಸ್ಟ್ರೈಕ್ ಪಾಕಿಸ್ತಾನದ ಮೇಲೆ. ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕಿಸ್ತಾನ ವಿಲ ಒದ್ದಾಡ್ತಾ ಇರೋದು. ಪಾಕಿಸ್ತಾನದ ಶಿಮ್ಲಾ ಒಪ್ಪಂದ ಕೂಡ ರದ್ದಾಗಿದೆ. 1972ರ ಭಾರತ ಪಾಕ್ ಶಿಮ್ಲಾ ಒಪ್ಪಂದ, ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ವಿಲ ಅಂತ ಒದ್ದಾಡಿದೆ. ಪಾಕಿಸ್ತಾನದಿಂದ ಶಿಮ್ಲಾ ಒಪ್ಪಂದ ರದ್ದು. ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ ಈಗಾಗಲೇ ಯಾವ ರೀತಿ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಮಹತ್ವದ 5 ತೀರ್ಮಾನಗಳನ್ನು ಮಾಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದು, ಆಮದು ರಫ್ತು ಇಲ್ಲ, ವೀಸಾ ಕೊಡೋಂಗಿಲ್ಲ, ಮೆಡಿಕಲ್ ವೀಸಾ